ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ನಾಳೆ ಅಥಣಿಯಲ್ಲಿ ಪ್ರತಿಭಟನೆ. ಬಹುದಿನಗಳಿಂದ ಶಾಂತ ರೀತಿಯಿಂದ ನಡೆಯುತ್ತಾ ಬರುತ್ತಿರುವ ಲಿಂಗಾಯತ್ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹೋರಾಟ, ಶಾಂತ ರೀತಿಯಿಂದ ನಡೆಯುತ್ತಾ ಬರುತ್ತಿರುವ ಹೋರಾಟ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ್ ಪಂಚಮಸಾಲಿ ಸಮಾಜವು ದಿನಾಂಕ 10/12/2024 ನಡೆಸುತ್ತಿದ್ದ 2A ಮೀಸಲಾತಿಗಾಗಿ ಆಗ್ರಹಿಸಿ ನಡೆಸ್ತಾ ಇರೋ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪೊಲೀಸ್ ಇಲಾಖೆಯನ್ನ ತನ್ನ ಕೈಗೊಂಬೆ ಮಾಡಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದ ಲಿಂಗಾಯತ್ ಪಂಚಮಸಾಲಿಗರ ಮೇಲೆ ಮನ ಬಂದಂತೆ ಲಾಠಿ ಚಾರ್ಜ್ ಮಾಡಿದ್ದನ್ನ ಖಂಡಿಸಿ ನಾಳೆ ಗುರುವಾರ ಅಥಣಿಯಲ್ಲಿ ಪ್ರತಿಭಟಿಸಲಾಗುವುದು. ಕಾರಣ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅಥಣಿ ತಾಲೂಕಾ ಲಿಂಗಾಯತ್ ಪಂಚಮಸಾಲಿ ಸಮಾಜದ ತಾಲೂಕಾಧ್ಯಕ್ಷ ಶ್ರೀಯುತ ಅವಿನಾಶ್ ನಾಯಕ್ ಅವರು ಹೇಳಿದರು. ಅಥಣಿಯಲ್ಲಿ ಸಮಾಜದ ಮುಖಂಡರ ಜೊತೆ ಕೂಡಿಕೊಂಡು ನಮ್ಮ RD ನ್ಯೂಸ್ ಜೊತೆ ಮಾತನಾಡುತ್ತಾ, ಈ ಹಿಂದಿನ ಯಾವುದೇ ಸರ್ಕಾರವು ನಮ್ಮ ಹೋರಾಟವನ್ನ ಗಮನಿಸುತ್ತಾ ನಮ್ಮ ಬೇಡಿಕೆಯನ್ನ ಈಡೇರಿಸುವ ಕಡೆ ಗಮನ ಹರಿಸಿದವೋ ಹೊರತು ಈಗಿನ ನೀಚ ಕಾಂಗ್ರೆಸ್ ಸರ್ಕಾರದ ತರಹ ಲಾಠಿ ಚಾರ್ಜ್ ಮಾಡಿ ಸಣ್ಣತನ ತೋರಿಸಲಿಲ್ಲ ಮತ್ತು ನಿನ್ನೆ ಅಮಾನುಷ್ಯವಾಗಿ ನಡೆದ ಲಾಠಿ ಚಾರ್ಜ್ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಮ್ಮ ಸಮಾಜದ ಹೆಸರು ಹೇಳಿ ನಾವು ಅಧಿಕಾರಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ನಿಮಗೆ ಮೀಸಲಾತಿ ಕೊಡಿಸುತ್ತೇವೆ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಸಮಾಜದ ನಾಯಕರು ಈಗಿನ ಸರ್ಕಾರದಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಅವರು ಸರ್ಕಾರಕ್ಕೆ ಈ ಮೀಸಲಾತಿಯ ಬಗ್ಗೆ ಮನವರಿಕೆ ಮಾಡಿ ಮೀಸಲಾತಿಯ ಬಗ್ಗೆ ಚರ್ಚಿಸಿ ಮೀಸಲಾತಿಯನ್ನ ಕೊಡಿಸಬಹುದಿತ್ತು. ಆದರೆ ದುರ್ದೈವ ಎಂಬಂತೆ ಲಾಠಿ ಚಾರ್ಜ್ಗೆ ಕುಮ್ಮಕ್ಕು ಕೊಟ್ಟು ಸಮಾಜದ ಮುಂದೆ ಬಂದು ಮೊಸಳೆ ಕಣ್ಣೀರು ಹಾಕುತ್ತಿರುವುದು ಸರಿಯಲ್ಲ ಅಂತ ಸಮಾಜದ ವಿರೋಧಿಗಳಿಗೆ ಕಿವಿ ಮಾತು ಹೇಳಿದ್ರು. ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಇಡೀ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಮೇಲೆ ಸೇಡು ಸಾಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಸಮಾಜ ಎಂದು ಕ್ಷಮಿಸೋದಿಲ್ಲ ಎಂದು ಹೇಳಿದರು. ವರದಿ ಸುರೇಶ್ ಜಾಮಗೌಡ, RD ನ್ಯೂಸ್, ಅಥಣಿ. ಅದಕ್ಕೆ ನಾಳೆ ಇದನ್ನ ಹಿಡ್ಕೊಂಡು ನಮ್ಮ ಸ್ವಾಮೀಜಿಗಳ ಒಂದು ಆದೇಶದ ಮೇರೆಗೆ ನಾಳೆ ಮುಂಜಾನೆ 9 ಗಂಟೆಗೆ ನಾವು ಅಥಣಿಯಲ್ಲಿ ಹಳ್ಯಾಳ ಸರ್ಕಲ್, ಶಿವೋಗಿ ಸರ್ಕಲ್ದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಸ್ವಾತಂತ್ರ್ಯ ಹೋರಾಟಗಾರ್ತಿ ಬೆಳ್ಳಿ ಚಿಕ್ಕಿ ಎಂದೇ ನಮ್ಮ ಸಮಾಜದ ಸಂಕೇತವಾದಂಥ ರಾಣಿ ಚೆನ್ನಮ್ಮನನ್ನು ಸ್ಮರಿಸುತ್ತಾ, ನಮ್ಮ ಸಮಾಜದ ಬಡ ಮಕ್ಕಳಿಗಾಗಿ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮಾಡುತ್ತಿರುವಂಥ 2A ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಹಮ್ಮಿಕೊಂಡ ಇದು 7ನೇ ಮಟ್ಟದ ಹೋರಾಟ ನಡೀತಾ ಇದ್ದು, ಈ ಹೋರಾಟದ ಪ್ರತಿಫಲವಾಗಿ ಇಂದು ನಾವು ಅಥಣಿ ತಾಲೂಕಾ ಸಮಸ್ತ ಸಮಾಜ ಬಾಂಧವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಚಿಕ್ಕೋಡಿ ಜಿಲ್ಲಾ ಶೈಕ್ಷಣಿಕ ಜಿಲ್ಲೆಯಾದಂಥ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂಥ ದರಪಟ್ಟಕ್ಕನವರವರೇ ಹಾಗೂ ಪಂಚಸೇನಾ ತಾಲೂಕಾ ಅಧ್ಯಕ್ಷರಾದಂಥ ರಾಜು ಕುಮಟಳ್ಳಿ ಅವರೇ, ಪಂಚಸೇನಾ ಉಪಾಧ್ಯಕ್ಷರಾದಂಥ ಸಿದ್ದು ಅಂಡಿಯವರೇ ಹಾಗೂ ಸಮಾಜದ ಹಿರಿಯ ಮುಖಂಡರಾದಂಥ ಮುತ್ತಣ್ಣ ಸಂತಿಯವರೇ, ಇಂದು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಅಥಣಿ ತಾಲೂಕಾ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ, ನಿನ್ನೆ ನಡೆದಂಥ ಹಲವಾರು ದಿನಗಳ ಬೇಡಿಕೆ ಆದಂಥ ಸಮಾಜದ ಬಡ ಮಕ್ಕಳಿಗಾಗಿ 2A ಮೀಸಲಾತಿಯನ್ನು ನಾವು ಕೇಳುತ್ತಾ ಇದ್ದು, ಆ ಮೀಸಲಾತಿಗಾಗಿ ನಾವು ನಿನ್ನೆ ಬೆಳಗಾವಿ ಸುವರ್ಣಸೌಧ ಮುಂದುಗಡೆ ಸಂಘರ್ಷ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಪಕ್ಷಾತೀತವಾಗಿ
ಎಲ್ಲ ಪಕ್ಷದಿಂದ ಸಮಾಜದ ಮುಖಂಡರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಎಲ್ಲರೂ ಈ ಸಂಘರ್ಷ ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಂಘರ್ಷ ಸಮಾವೇಶಕ್ಕೆ ಸರ್ಕಾರದ ಪ್ರತಿನಿಧಿಗಳಾಗಿ ಬಂದಂತ ಎಚ್ ಎಸ್